ಗುಡ್ ಮಾರ್ನಿಂಗ್. ಇವತ್ತು ನಾನು ನಾಷ್ಟಕ್ಕೆ ಊಟಕ್ಕೆ ಎರಡಕ್ಕೂ ಪುಳಿಯೋಗರೆ ಮಾಡತ್ತೀನಿ ಮಕ್ಕಳಿಗೆ. ಪುಳಿಯೋಗರೆ ನಾ ಆಲ್ರೆಡಿ ಶೇರ್ ಮಾಡೀನಿ. ಹೋಮ್ ಮೇಡ್ ಪೌಡ್ರ್ ಇರ್ತೈತಿ, ಅದ್ರೊಳಗೆ ಒಂದು ಸ್ವಲ್ಪ ಶೇಂಗಾ, ಕಡಲೆ ಬ್ಯಾಳಿ, ಉದ್ದಿನ ಬೇಳೆ ಎಲ್ಲ ನಾಳೆ ಮಾಡ್ತೇನೆ. ಓಕೆ ರಾಜ. ಇದು ನನ್ನ ಮಗಳಿಗೆ ಚಪಾತಿ ಭಾಳ ಇಷ್ಟ. ಇದಕ್ಕೆ ಮಾಡಿದ್ರೆ ಯಾಕಂತ ಕೇಳತೈತಿ. ನಾಳೆ ಇಲ್ಲಿ ಸೈಕ್ಲೋನ್ ಇರ್ತೈತಿ. ಆಮೇಲೆ ಅನ್ನಕ್ಕೆ ಇಟ್ಟೇನಿ. ಅನ್ನ ನಾ ಈಗ ಕುಕ್ಕರ್ ಒಳಗೆ ಮಾಡೋದು ಬಿಟ್ಟೇನಿ. ಅದು ಸ್ವಲ್ಪ ಹೆಲ್ತಿಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ಗೊತ್ತಾತ. ಯಾವುದೋ ಒಂದು ಫುಡ್ಡು ಪಂಚಭೂತೊಳಗೆ ಇದಾಗಬೇಕಂತ, ಪ್ರೊಸೆಸ್ ಆಗಬೇಕಂತ. ಆಮೇಲೆ ಈ ಥರ ನೋಡ್ರಿ, ಹಂಗೆ ನಾವು ನಾರ್ಮಲಾಗಿ ಕುಕ್ ಮಾಡಿದರೆ ಹಿಂಗೆ ಮೇಲೆ ಒಂದು ಸ್ವಲ್ಪ ಬುರುಗೆಲ್ಲ ಬರ್ತೈತಿ. ಬ್ಯಾಳೆ ಕುದಿಸ್ಲಿ, ಏನೋ ಕುದಿಸ್ಲಿ, ಅದು ಇದು ಕಡಿಮೆ ಆಗ್ತೈತಂತ. ಅದ್ರೊಳಗಿನ ಸ್ಟಾರ್ಚ್ ಆಮೇಲೆ ಡೈಜೆಷನ್ಗೆಲ್ಲ ಭಾಳ ಇಂಪ್ರೂವ್ ಆಗ್ತೈತಂತೆ. ನೀವು ಬೇಕಿದ್ರೆ ಗೂಗಲ್ ಒಳಗೆ ನೋಡಿರಿ. ಆಮೇಲೆ ಮೊದಲು ನಾವು ಸಣ್ಣಾಗಿದ್ದಾಗ ನಮ್ಮ ಮನೆಯೊಳಗೆ, ನಮ್ಮ ಅಜ್ಜಿ ಮನೆಯೊಳಗೆಲ್ಲ ಮಾಡೋದು ಹಿಂಗೆ ನಮ್ಮ ಮಮ್ಮಿ ಅದು ಅಡುಗೆ. ಅದಕ್ಕೆ ನಾನು ಇದು ಬಿಟ್ಟಿನಿ. ಸ್ವಲ್ಪ ಅಕ್ಕಿ ನೆನೆಸಿಡ್ಬೇಕು. ಆದ್ರೆ ಪಾಸಿಬಲ್ ಟೈಮ್ ಇದ್ದರೆ ಒಂದು ಅರ್ಧ ತಾಸು ಇಲ್ಲ ಒಂದು 10 ನಿಮಿಷ ನೆನೆಸಿದ್ರು ಅಷ್ಟಂದ್ರೆ ನೀರಿಟ್ಟು, ನೀರು ಯಾವಾಗ ಮ್ಯಾಲೆ ಇದು ಬರ್ತೈತಲ್ಲ ಬುರುಗು, ಇದು ಕುದಿತೈತಿ. ಕುದಿ ನೀರೊಳಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ತುಪ್ಪ ಹಾಕಿ ಕುದಿಯಾಕೆ ಇಡಬೇಕು. ಸ್ವಲ್ಪ ನೀರು ಹೆಚ್ಚು ಹಾಕಬೇಕು. ಲಾಸ್ಟಿಗೆ ಬಸಿದು ಚಲೋ ಉದುರು ಅನ್ನಕ್ತೈತಿ. ಇದು ಪುಳಿಯೋಗರೆ ಒಗ್ಗರಣೆ ಆಗೈತಿ. ಇದನ್ನು ಇಳಿಸ್ತೇನೆ. ಅಷ್ಟೊಂದು ವಾಟ್ರ್ ಬಾಟ್ಲ್ ಎಲ್ಲ ತುಂಬ್ತೇನೆ, ನೀರು ಬಿಸಿ ಮಾಡಿಟ್ಟೇನೆ. ಮುಚ್ಚಿಡ್ತೇನೆ ಇದ್ರ ಮೇಲೆ ಒಂದು ಪ್ಲೇಟ. ಮುಚ್ಚಿಟ್ರೆ ಇದಾಗ್ತೈತಿ. ಹಾಂ ಮಾಡ್ಬೇಕಮ್ಮ. ಇದು ನೋಡ್ರಿ, ರೈಸ್ ಬಾಯ್ಲ್ ಆಗೈತಿ. ಯೂಶ್ವಲಿ ನಾವು ಹಂಗಿದ್ದಾಗ ಸ್ವಲ್ಪ ಜಾಸ್ತಿನ ನೀರು ಹಾಕ್ಬೇಕು, ಯಾಕಂದ್ರೆ ತಳ ಹಿಡಿಯಂಗಿಲ್ಲ. ಆಮೇಲೆ ಹೆಂಗಿದ್ರು ಬಸ್ಕೊಳ್ತಿರ್ತೈತಲ್ಲ. ಅಕ್ಕಿ ಕುದ್ದೈತಿಲ್ಲ ನೋಡ್ಬೇಕು. ಮೊದಲಿಂದ ಒಂದು ಹಳಿ ಗಾದೆ ಮಾತು ಇತ್ತು, ಒಂದು ಕಾಳು ಅಕ್ಕಿ ಕುದಿಯತ್ತಿಲ್ಲ ನೋಡಕ್ಕೆ ಒಂದು ಕಾಳು ನೋಡಿದ್ರೆ ಸಾಕು ಅಂತಂದು. ಹಿಂಗೆ ಕೈ ಒಳಗೆ ಇದು ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು. ಈಗ ಇದ್ರ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬಸ್ಕೊತೀನಿ. ಮಗಳಿಗೆ ಇದು ದಾಳಂಬ್ರಿ ಇದು ಮಾಡತ್ತಿದ್ದೆ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ. ಈಗ ಇದು ಬಸ್ಕೊಂಡೆ ನೋಡ್ರಿ, ಅನ್ನ ರೆಡಿ ಆಗೈತಿ. ಈ ಪ್ಲೇಟಿಗೆ ಏನು ಹತ್ತಿರಂಗಿಲ್ಲ. ಇದನ್ನು ಸಣ್ಣ ಇದ್ರೊಳಗೆ ಒಂದು 2 ನಿಮಿಷ ಇಡಬೇಕು, ಮುಚ್ಚಬೇಕು. ಅದು ಸ್ವಲ್ಪ ಏನಾರ ನೀರಿದ್ರೆ ಅದು ಹೋಗ್ತೈತಿ. ರೈಸ್ ರೆಡಿ ಆಗೈತಿ. ಫುಲ್ ಉದುರು ನಮ್ಗೆ ಹೆಂಗೆ ಬೇಕು ಹಂಗೆ ಆಗೈತಿ. ಇದನ್ನು ಪುಳಿಯೋಗರೆ ಇದು ಕಲಿಸಿಟ್ಟೇನೆ. ಇದ್ರೊಳಗೆ ಮಿಕ್ಸ್ ಮಾಡ್ತೇನೆ. ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಇಟ್ಕೊಂಡೇನೆ. ಪಟಾಕಿ ಹಾಕ್ತೇನೆ ಅದಕ್ಕೆ. ನಾನೀಗೀಗ ಈ ಥರ ಪುಳಿಯೋಗರೆ, ಚಿತ್ರಾನ್ನ, ಚಪಾತಿ, ರೊಟ್ಟಿ ಏನು ಅಡುಗೆ ಮಾಡಿರ್ತೇನಲ್ಲ ಅದನ್ನ ನಾಷ್ಟಕ್ಕೂ ಕೊಟ್ಬಿಡ್ತೇನೆ ಅವ್ರಿಗೆ. ಉಪ್ಪಿಟ್ಟು ಅವಲಕ್ಕಿ ತಿನ್ನಕತ್ತಿಲ್ಲ, ಅವರು ಇಷ್ಟನೂ ಪಡೋಂಗಿಲ್ಲ. ಆಮೇಲೆ ಅದ್ರ ಸುಮ್ಮನೆ ಬೆಳಗ್ಗೆ ಸಿಕ್ಕಾಪಟ್ಟೆ ಆಯಿಲ್ ಇರ್ತೈತಿ. ಅದೇನಂತ ಸ್ಯಾಟಿಸ್ಫ್ಯಾಕ್ಷನ್ ಇದು ಅಲ್ಲ, ಬ್ರೇಕ್ಫಾಸ್ಟ್ ಅಲ್ಲ. ರೇರಾಗಿ ಯಾವಾಗ ಒಂದು 15 ನಿಮಿಷ ಅದು ಮಾಡ್ತೇನೆ. ನೋಡಿರಿ ಎಷ್ಟು ಉದುರಾಗೈತೆ ಅನ್ನ. ನಮಗೆ ಮೆದು ಬೇಕಾದ್ರೆ ಇದು ಬಸ್ಕೊಳ್ಳುವಾಗ ಒಂದು ಸ್ವಲ್ಪ ಬಸ್ಕೊಂಡ್ಮೇಲೆ ಸ್ವಲ್ಪ ಸಣ್ಣಂಗೆ ಇದು ಇಟ್ಟರೆ ಆಮೇಲೆ ಹಿಂಗೆ ಇದು ಮಾಡಿದ್ರಂದ್ರೆ ಉದುರಾಗ್ತೈತಿ. ಬಟ್ ಆ್ಯಕ್ಚುಲಿ ಆರೋಗ್ಯ ಚಲೋ ಭಾಳ ಲೈಟ್ ಆಗಿರ್ತೈತಿ, ಡೈಜೆಷನ್ಗೆ ಈಸಿ ಆಗ್ತೈತಿ. ಈಗ ಇದನ್ನು ಚಲೋ ತಂದು ಮಿಕ್ಸ್ ಮಾಡ್ತೇನೆ. ಆಮೇಲೆ ನನಗೇನು ಅಷ್ಟು ಫರ್ಕ್ ಆಗಿಲ್ಲ. ನಂದು ಕುಕ್ಕರ್ 1 ಇಯರ್ ಓಲ್ಡ್ ಐತಿ. ಅದು ನಿಯರ್ಲಿ ಒಂದು 10 ಮಿನಿಟ್ಸ್ ತೊಗೊತೈತಿ. ಇದೊಂದು 12 to 13 ಮಿನಿಟ್ಸ್ ತೊಗೊತ್ತೆ ಅಷ್ಟೇ, ಭಾಳ ಏನಿಲ್ಲ. ನಿಮ್ಗೆ ವಿಡಿಯೋ ಸ್ಟಾರ್ಟ್ ನಡು ಪೌಸ್ ಮಾಡಿದ್ದು ಒಂದು 3 to 4 ಮಿನಿಟ್ಸ್ ಅಷ್ಟೇ ಇರಬೇಕು ಬಾಯ್ಲಿಂಗ್ ಟೈಮ್ ಒಳಗೆ. ನೋಡಿರಿ ಎಷ್ಟು ಮಸ್ತ್ ಆಗ್ತೈತಿ. ನಾನೀಗ ಡಯಟ್ ಅಂತಂದು ಭಾಳ ಫ್ಯಾನ್ಸಿ ಡಯಟ್ ಅದು ಮಾಡೋಕ್ಕಿಲ್ಲ. ನಾವು ಹಳೀದ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಏನು ತಿಂತಿದ್ರು, ಏನು ಯಾವ ಥರ ಇದ್ರೆ ಅಷ್ಟು ಮಾಡ್ಕೊತ ಹೊಂಟೇನಿ. ಕೆಲವೊಂದು ಎಕ್ಸೆಪ್ಷನ್ನು ಇವು ಮಿಕ್ಸರ್ಕದು ಹಾಕಬೇಕಾಗ್ತೈತಿ, ರುಬ್ಬುವಷ್ಟು ಟೈಮ್ ಇರೋಂಗಿಲ್ಲ. ಅಂಥವೆಲ್ಲ ಬಿಟ್ಟರೆ ಇವು ಕುಕ್ಕರ್ ಬದಲಿ ನಾರ್ಮಲ್ ಬೋಗಣಿ ಒಳಗೆ ಅಡುಗೆ ಮಾಡೋದು. ಆಮೇಲೆ ಅವಾಗೆಲ್ಲ ನಮ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಅವಲಕ್ಕಿನೂ ರೇರಾಗಿ ಮಾಡ್ತಿದ್ರು, ಡೈಲಿ ಇರ್ತಿದ್ದಿಲ್ಲ. ಇಡ್ಲಿ ದೋಸೆ ವಾರಕ್ಕೆ ಒಂದು ಸತಿ. ಇದು ಬಿಟ್ಟರೆ ರೊಟ್ಟಿ, ಚಪಾತಿ, ಅನ್ನ, ರಾತ್ರಿ ಅನ್ನ ಉಳಿದು ತಂಗಳ ಇದು ಅತ್ತ ಒಗ್ಗರಣೆನ ಹಾಕಿದ್ರನ್ನ ಇವ ಮಾಡ್ತಿದ್ರು. ಇದು ಪುಳಿಯೋಗರೆ ರೆಡಿ ಆಯ್ತು. ಡಾಲೋಶೋಣ ತೋರ್ಮ ಬರ್. ಹಾಂ, ನಿಂಗೆ ಎಷ್ಟು ಬೇಕು ಅಷ್ಟೊತ್ತೇನ ಇಷ್ಟ? ಓಕೆ, ಹಾಂ ಓಕೆ, ಹಾಂ ಆಯ್ತು.
ಓಕೆ ತಿನ್ಬೇಕು. ನೋಡಮ್ಮ ಉಪ್ಪದು ನೋಡು. ಅಯ್ಯ ಒಂದು ನಿಮಿಷ ತಿನ್ ಪಟ ಪಟ ಕುಂತಿದ್ದು. ನಾ ಕೆಳಗೆ ಹೋಗಿದ್ಲೆ ಇತ್ತು ಎಲ್ಲ ಸೇಮ್ ಅಲ್ಲ. ನೀ ತುಂಬಿಸ್ಕೊಂಡೆ ಶಾನಾ ಡಾಲಿ ಓಕೆ ತಲೆ ಬ ಅಷ್ಟು ತಿನ್ಬೇಕು ಬರೀ ಚಿಕ್ಕಿ. ಹಾಂ ಒಂದ್ರಾಗ ಶೇಂಗಾ ಚಿಕ್ಕಿನ ಐತಿ, ಇನ್ನೊಂದೇನು ಗೊತ್ತಾಗವಲ್ತು. ಡಾಲು ಶಾನಾ ಬಾಯ್ ಬಾಯ್. ಏ ಡಾಲಿ ಈ ಲಂಚ್ ಬ್ಯಾಗ್ ತೊಗೊಂಬ, ಮಮ್ಮಗೆ ಇವತ್ತು ಗಿರ್ನಿಗೆ ಕೆಲಸ ಅದಾವ. ಇವತ್ತು ಗಿರ್ನಿಗೆ ಹೋಗ್ಬೇಕಾಗೈತೆ ಹಂಗೆ ನಂಗೆ, ಯಾಕಂದ್ರೆ ಡೈಲಿ ಮಳೆ ಬರ್ತೈತಿ ಹೋಗೋದಾಗವಂತಾಗೈತಿ. ನಿನ್ನ ಲಂಚ್ ಬ್ಯಾಗ್ ನೀನು ತೊಗೊಂಬಮ್ಮ, ಮಮ್ಮಗೆ ಆಲ್ರೆಡಿ ಇವು ಭಾಳ ಅದಾವ. ನಾನೀಗ ಮಾರ್ಕೆಟಿಂದ ಬಂದೆ. ಇವತ್ತು ಕಾಯಿಪಲ್ಲೆ ಗಿರಣಿ ಹಣ್ಣು ಎಲ್ಲ ಮುಗಿಸ್ಕೊಂಡ್ಬಂದೆ. ಬಟ್ ಮನೆ ಹೋಗಿನ ಕೆಲಸ ಏನೂ ಮಾಡಿಲ್ಲ. ಇನ್ನು ಜಸ್ಟ್ ಅವ್ರಿಗೆ ಪುಳಿಯೋಗರೆ ಮಾಡಿ ಕಟ್ಟೇನಿ. ಇನ್ನೆಲ್ಲ ಮಾಡಿ ಹೋಗಿ ಫ್ರೆಶ್ ಆಗಿ ನಾನು ನಾಷ್ಟಾದು ಮಾಡಿ ಎಲ್ಲ ಮಾಡಬೇಕು. ಫ್ರೆಶ್ ಬದ್ನಿಕಾಯಿ ಇತ್ತು, ಕ್ಯಾರೆಟ್ ಇತ್ತು, ಆಮೇಲೆ ಆಲೂ ಬೀಟ್ರೂಟ್. ಅಯ್ಯೋ ಇದು ಹಿಟ್ಟಿಂಗ್ ಆಗ್ಬಿಟ್ಟೈತಿ. ಇಷ್ಟು ಆರೆಂಜ್ ತಂದೆ. ಆರೆಂಜ್ ಇದ್ದ ಸೀಸನ್ನು ಚಲೋ ಇರ್ತಾವೆ ಇವು. ಇದ್ರ ನಾಸಿಕ್ ಆರೆಂಜ್ ಅಂತಾರಲ್ಲ ಅವು ಸ್ವಲ್ಪ ಇವೆ. ಮತ್ತೊಂದು ಸ್ವಲ್ಪ ಜವಾರಿ ಪಪ್ಪಾಯ ಇತ್ತು ಉದ್ದುದ್ದನು, ಚಲೋ ಇರ್ತವೆ. ಆಮೇಲೆ ಸ್ವಲ್ಪ ಎಲೆ ನಿಂಬೆಹಣ್ಣು, ಇವು ಪಪ್ಪಾಯ ನೋಡಿರಿ ಹಿಂಗೆ ಉದ್ದ ಇರ್ತಾವೆ. ಆಮೇಲೆ ಇದಿಷ್ಟು ಗೋಧಿ ಹಿಟ್ಟು, ಜೋಳದ ಹಿಟ್ಟು. ನನಗೆ ಊದಿನ ಕಡ್ಡಿ ಸ್ಮೆಲ್ ಭಾಳ ಇಷ್ಟ. ನಾ ಯೂಸ್ವಲಿ ಬೆಳಗ್ಗೆ ಮತ್ತು ಸಂಜೆಗೆ ಊದಿನ ಕಡ್ಡಿ ಧೂಪ ಹಾಕ್ತಿರ್ತೀನಿ, ನಾಷ್ಟ ಮಾಡ್ತೀನಿ. ಪುಳಿಯೋಗರೆ ಐತಿ, ಮಕ್ಕಳಿಗೂ ಇದೇ ಸ್ಕೂಲಿಗೆ ಕೊಟ್ಟು ಕಳಿಸಿದೆ, ನಾಷ್ಟಕ್ಕೂ ಇದ್ದ ಮಾಡಿದೆ. ಈಗ ನಾನು ಇದೇ ಪುಳಿಯೋಗರೆ ನಾಷ್ಟ ಮಾಡ್ತೀನಿ. ಅದು ಹೊಟ್ಟೆ ಫುಲ್ ಆಗ್ತೈತಿ. ಆಮೇಲೆ ಒಂಥರ ಏನೋ ಅವು ಇವು ಕ್ರೇವಿಂಗದ್ದು ಇದು ಬರೋಂಗಿಲ್ಲ, ಆರಾಮ ಅನಿಸ್ತೈತಿ. ಸಿಕ್ಕಾಪಟ್ಟೆ ಹಸು ಆಗೈತಿ. ಈಗೆಲ್ಲ ಚಹಾ ಬಿಸ್ಕೆಟ್ ಎಲ್ಲ ಬಿಟ್ಬಿಟ್ಟಿಲ್ಲ, ಭಾಳ ಹಸು ಆಗ್ತೈತಿ. ಆ್ಯಕ್ಚುಲಿ ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನು ಜ್ವರ ಇದ್ದದಕ್ಕೆ ನಾ ಇದಕ್ಕೆ ಹೋಗಿಲ್ಲ, ವಾಕಿಂಗ್ ಅದು ಹೋಗಿಲ್ಲ ಇವತ್ತು, ಸೈಕ್ಲಿಂಗು ವಾಕಿಂಗು. ಹಿಂಗೆ ಹೋದ್ರಂತೂ ಇನ್ನೂ ಹಸು ಆಗಿಬಿಡ್ತೈತಿ. ಈಗೆಲ್ಲ ಫ್ರೆಶ್ ಆದ ನಾಷ್ಟ ಮಾಡ್ತೀನಿ. ಸಿಕ್ಕಾಪಟ್ಟೆ ಹಸು ಆಗಿಬಿಟ್ಟೈತಿ. ಮಸ್ತಿ ಹೋಮ್ ಮೇಡ್ ಪುಳಿಯೋಗರೆ. ಈಗ 3:30 ಆಗಕ್ಕೆ ಬಂದೈತಿ. ನನ್ನ ಮಕ್ಕಳು ಸ್ಕೂಲಿಂದ ಕರ್ಕೊಂಡ್ಬರ್ಬೇಕು. ಅವ್ರು ಬಂದ ತಕ್ಷಣ ಹಸುವಾಗಿತ್ತಂತಂದು ಏನು ಸ್ನ್ಯಾಕ್ಸ್ ಕೇಳ್ತಾರೆ. ಈಗ ನಾನು ಕಂಪ್ಲೀಟಾಗಿ ಸ್ನ್ಯಾಕ್ಸ್ ಎಲ್ಲ ಬಂದ್ ಮಾಡೀನಿ. ಅದಕ್ಕೆ ಅವರಿಗೆ ಪಡ್ಡು ದೋಸೆ ಹಿಟ್ಟು ಇರ್ತದೆ, ಅದು ಕೊಡ್ತೀನಿ. ಈ ಪಡ್ಡಿನ ಹಿಟ್ಟೊಳಗೆ ಚಟ್ನಿ ಮಾಡ್ಬೋದು. ಇದ್ರೊಳಗೆ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ತೇನೆ, ಸ್ವಲ್ಪ ಅಜ್ವಾನ ತಗೋತೀನಿ. ಒಂದು ಅರ್ಧ ತಾಸು ಫ್ರಿಜ್ ಒಳಗೆ ಇಟ್ಟಿರ್ತೇನೆ ಹಿಟ್ಟು. ಎಲ್ಲ ಕಲಸಿ ಇಟ್ಟು ಅಂದರೆ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೇನೆ ಲಾಸ್ಟಿಗೆ. ಇದು ಪಡ್ಡು ಮಾಡ್ಕೋಬೋದು, ಇಲ್ಲ ದೋಸೆ ಆಗತ್ತೇನೋ ಮಾಡ್ಕೋಬೋದು. ನಾ ಪಡ್ಡು ಮಾಡ್ತೇನೆ. ಇವು ನೋಡಿರಿ, ಗಿರ್ನಿಯಿಂದ ಹಿಟ್ಟು ತಂದಮೇಲೆ ನಾನೆಲ್ಲ ಸ್ಟೀಲ್ ಡಬ್ಬಿ ಒಳಗೆ ಹಾಕ್ತೇನೆ. ಮತ್ತು ನನಗೂ ಗೊತ್ತಿರಲಿಲ್ಲ, ಅದ ಕವರ್ ಒಳಗೆ ಹಾಕಿ ಹಂಗೆ ಒಂದೇ ಡಬ್ಬಿ ಒಳಗೆ ಎಲ್ಲ ಇಡ್ತಿದ್ದೆ. ಅವೆಲ್ಲ ಗೊಂಟಾಳಾಗಿ ಬಾಲೋಳು ಆಗ್ತಾವೆ. ಸೊ ಸಪ್ರೇಟಾಗಿ ಹಿಂಗೆ ಇಡೋದ್ರಿಂದ ಚಲೋ ಫ್ರೆಶ್ ಇರ್ತೈತಿ. ಆಮೇಲೆ ನಮಗೂ ನೆನಪಿರ್ತೈತಿ ಯಾವ್ಯಾವ ಹಿಟ್ಟು ಎಷ್ಟು ಉಳ್ದಾವೆ ಏನು ಅಂತಂದು.
ಇದು ಗೋಧಿ ಹಿಟ್ಟು, ಇದು ಕಡಲೆ ಹಿಟ್ಟು, ಇದು ಜೋಳದ ಹಿಟ್ಟು. ಆಲ್ಮೋಸ್ಟ್ 1.5 ಮಂತ್ ಆಗ್ತೈತಿ. Rakshit Yadav, second class. Madhu. Darling. Courage. ಯಾಕೆ ಶನ ಈ ಸ್ನ್ಯಾಕ್ಸ್ ತಿಂದಿಲ್ಲ? ಸ್ನ್ಯಾಕ್ಸ್ ತಿಂದಿಲ್ಲ ರಜಾ? ತಿಂದಿಯಾ? ಮತ್ತು ಯಾರು ಶೇಂಗಾ ಚಿಕ್ಕಿ ಮನ್ಯಾಗ ಒಂದು ಬಿಟ್ಟೋಗಿರಿ? ಮನ್ಯಾಗ ಒಂದು ಶೇಂಗಾ ಚಿಕ್ಕಿ ಹಾಕೊಂಬತ್ತು ಓನ್ಮ ಹಿಂಗಿಟ್ಕೊಲ್ಲ ಇರಲ್ಲ ಇರಿ ಡಲ್ 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 ಏ ಡಲ್ ವಿಡಿಯೋ ಮಾಡೋಕೆ ಬೇಡ. ನನ್ನ ಅಕ್ಕದ ನೋಡಿ ಸಬ್ಸ್ಕ್ರೈಬರ್ಸ್ ಹೋಗ್ಬಿಡ್ತು. ಇಲ್ಲ 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 ಹೇಳ್ರಿ ನಂಗೆ ಖುಷಿ ಆಗ್ತದೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತೇನೆ, ಹಿಂಗೆ ಹೇಳ್ತಿದ್ದಾರೆ ಜನರು. ಚೆನ್ನಾಗಿದ್ದ ಸಕ್ಕತ್ತಲ್ಲ, ಭಾಳ ಚೇಂಜ್ ಕಾಣಿಸ್ತಾ ಇದ್ದೀರಿ ನೀವು. ಹೌದಾ? ಭಾಳ ಅದಕ್ಕೆ ಯಾಕಂದ್ರೆ ನಾನು ನೋಡಿದ್ದೇನಲ್ಲ ಮುಂಚೆ, ಗ್ಯಾಪ್ ಬಂದೈತಿ. ಹೌದೌದು. ನೋಡೋದು 1.5 ಮಂತ್ ಆಯ್ತು ನಿಮ್ಮನ್ನು ನೋಡಿ ನಾನು ಕ್ಲಿಯರ್ಲಿ. ಹೌದೌದು. ಇವಾಗ ನನಗೆ ಅವಾಗ ಇದ್ರಲ್ಲ ನೋಡ್ರೋದು ಅನಿಸ್ತೈತಿ ನಾವು, ಆ್ಯನ್ಯಲ್ ಡೇ ಮೇ ಬಿ. ಅದಾದ್ಮೇಲೆ ನೀವು ಜಾಬ್ಗೆ ಹೊಂಟ್ರಿ. ಆಮೇಲೆ ಮೊನ್ನೆ ಒಂದಿನ ಹಂಗೆ ದಾರಿಯಲ್ಲಿ ಸಿಕ್ಕಿ ನೋಡಿಲ್ಲ ನಾನು. ಅದೇ ಇವಾಗ ನೋಡಿದ್ರೆ ನಾನು ಅನ್ಕೊಳ್ತಾ ಇದ್ದೀನಿ ಇಷ್ಟು 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 ತೆಳಗೆ ಆಗ್ಬೋದು ಮನೆಯಲ್ಲಿ. ಗ್ರೇಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ದೂರ ಹೋಗಮ್ಮ, ಕಾಣಲ್ಲ. ಈ ಕಡೆ ಸರಿ ನಾನು ಏ ಅಕ್ಕಿಂದ ನಿಂದಿರ್ತ ಡಾಲಿ ಹೊಡಿಬಾರ್ದು ಮ್ಯಾಂಗ. ಅಕ್ಕಿಂದ ನಿನ್ನೆ ಸಪ್ರೇಟ್ ಸ್ಟೈಲ್ ಮಾಡಿ ಅಕ್ಕಿಂದ ಅಕ್ಕಿ ಮಾಡ್ತಾ. ಏಯ್ ಯಾಕೆ ಡಾಲು ಈ ಕಡೆ ಬಾ ಶೋನಾನಿ, ದೂರ ಬಾ ದೂರ ಬಾ. ತೆಲಿ ಬಚ್ಕೋ. ಯಾಕ? ಹೌದಾ? ಯಾಕೆ? ಅಲ್ಲಿ ಹಸಿ ಕಾಲು ಬರಬೇಡ, ಮತ್ತೆ ಜಾಗ್ರತೆ. ಯಾಕೆ? ಕಲ್ಕೋಬೇಕು ರಜಾ, ಈಗ ನಮ್ಮ ಕಲಿಸ್ತೀನಿ. ಹಾಂ ಕಲ್ಕೋಬೇಕು. ಮತ್ತೆ ಕಲ್ತಿಲ್ಲ ಹೊಡಿತಾರ ಮಾವ. ಕಪಾಲ್ ಗೊಟ್ಟನು ಕೊಟ್ಟವ್ರ. ನಾ ಕೇಳ್ತೇನೆ. ನವೀನಾ? ನಾನಲ್ಲ, ಮಾಧುರಿ ಮೇಡಮ್. ಮಾಧುರಿಯಾ? ನಾ ಕೇಳ್ತೇನೆ. ಕಪಾಳಿಗೆಲ್ಲ ಹೊಡಿಬೇಡ ಅಂತ ಹೇಳ್ತೇನೆ. ಬನ್ನಿ ಹೊಡಿದ್ರೆ ಏನು ತ್ರಾಸ ಬರಲ್ಲ.
ಶೋನ ಲೈಟ್ ಇದು ಹಾಕಮ್ಮ ಕ್ಯಾರಿ ಎಲ್ಲ ತೆಗೀರಿಮ್ಮ ಕ್ಯಾರಿ ಒಳಗೆ ನೀವು ತೆಗೀರಿ ಹಾಂ ನಂದಿಲ್ಲ ನಿಂದು ನೀನು ಬ್ಯಾಗ್ನಾಗ ಕೊಟ್ಟಿರ್ಲ ಶೋನ ಕ್ಯಾರಿ ತೆಗೆದು ಬಾಕ್ಸ್ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ಬೆಳಗ್ಗೆ ಕೊಡು ಹಾಂ ಬುರ್ಗ ಆತೈತಿ ಕಣ್ಣಾಗದು ಬೀಳ್ತೈತೆ ಹಾಂ ಬಂದೆ ಏನ ವಾ ನಿಂದ ಅದು ಹುಡುಗರು ಸ್ಕೂಲಿಂದ ಬಂದಾರ ನನಗೂ ಸ್ವಲ್ಪ ಹಸುವಾಗೈತಿ 1 ಗಂಟೆಗೆ ಊಟ ಮಾಡಿದ್ದೆ 5 ಗಂಟೆ ಹಾಕೊಂಡೈತಿ ಸ್ವಲ್ಪ ಅವ್ರ ಜೋಡಿ ನಾನು ಪಡ್ಡ ತಿಂತೀನಿ ಏನು ಹಾಂ ಹೌದು ಆಕಿಂದು ಐತೆ ಅಮ್ಮ ಆಕಿಂದು ಐತಿ ಹಾಂ ಅಲ್ಲ ಆಕಿಂದು ಐತಿ ಆಕಿ ಬರಂದ್ಲೆ ನಾನು ಫೋಟೋ ತೆಗ್ದೇನು ಸ್ಕೂಲ್ ಹೋಗಿ ನಿಂದ ಮುಚ್ಕೊಂಡೈತಿ ಆಕಿಂದ ಓಪನ್ ಐತಿ ತೋರ್ಸು ಡಬ್ಬಿ ಸ್ವಲ್ಪ ನಮ್ಗೆ ಸಾಕಂದ್ರೆ ನಮ್ಮ ಮೇಡಮ್ ಕೇಳ ಹೇಳೋಣ ನಮ್ಮ ಮೇಡಮ್ ಕೇಳ ಕ್ಲೋಸ್ ಮಾಡೋಣ ಓಕೆ ಇಷ್ಟ ವೆರಿ ಗುಡ್ ಇಷ್ಟು ನಡೀತದೆ ಇನ್ನೊಂದು ಇದ್ರ ಡಬ್ಬಿ ಇದ್ರೆ ತೊಗೊಂಡು ಡ್ರೈ ಫ್ರೂಟ್ಸ್ ತಿನ್ನ ಮಗ ಡಾಲು ಪಡ್ಡು ತಗೋಬಾ ಹಾಂ ಡ್ಯಾನ್ಸ್ ಆಮೇಲೆ ಮಾಡು ಹೌದಾ ತೋ ಮತ್ತೆ ಮಾಡ್ತೇನೆ ಅದ್ರೊಳಗೆ ಮೆಣ್ಸಿನ್ಕಾಯಿ ಇರ್ತಾವೆ ನೋಡ್ಕೊಂಡು ತಿಂದ್ರೆ ಶೋನ ಉಪ್ಪಿನಕಾಯಿ ತೆಗೆದುಕೊಡ್ತೇನೆ ಅಲ್ಲ ಒಂದೊಂದು ಬಂದಿರ್ತಾವೆ ತೆಗೆದುಕೊಡ್ತೇಂತ ಅದ ಬೇಕಾ ಓಕೆ ತೊಗೊಂಡು ಇಟ್ಸ್ ಓಕೆ ಅವ್ರಿಗೆ ಸ್ಕೂಲಿಂದ ಬರತ್ಲೆ ಅವು ಇವು ಸ್ನ್ಯಾಕ್ಸ್ ಕೊಡೋ ಬದಲು ಇದೇ ಪಡ್ಡು ಇಡ್ಲಿ ಕೊಟ್ಬಿಡ್ತೇನೆ ದೋಸೆ ಅದು ಹೊಟ್ಟೆ ತುಂಬತೈತಿ